ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಆರಂಭದಲ್ಲಿ ಮಾತಾಡ್ತಾ ಇದ್ವಿ ಉತ್ತರಾಖಂಡದ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿ ಸಾವಿನ ವಿಚಾರದಲ್ಲೂ ಕೂಡ ನಿಲ್ಲದ ರಾಜಕೀಯ ಅನ್ನುವಂಥದ್ದು, ಅದರ ಕಚ್ಚಾಟ ಏನು ಅದೆಲ್ಲದರ ಬಗ್ಗೆ ಮಾತಾಡಿದ್ವಿ. ಇದೆಲ್ಲದರ ಜೊತೆಗೆ ಸದ್ದು ಗದ್ದಲ ಇಲ್ಲದೇ ತಮ್ಮಷ್ಟಕ್ಕೆ ತಾವು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿರುವಂಥವರು ಅಂದರೆ ಸೈನಿಕರು ನಿರಂತರವಾದಂಥ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಯಾವುದೇ ಬೇಸರ ಇಲ್ಲದೇ ತಮ್ಮ ಕರ್ತವ್ಯವನ್ನು ತಾವು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಅಜಿತ್ ನಮ್ಮ ಪ್ರತಿನಿಧಿ ಇದ್ದಾರೆ, ಅವ್ರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಇದಾದ ನಂತರ ಬೆಂಗಳೂರಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತಂದರೆ ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ಮಾಡುವಂಥದ್ದು, ಅವೈಜ್ಞಾನಿಕವಾಗಿ ಮೇಲ್ಸೇತುವೆಗಳನ್ನು ಮಾಡುವಂಥದ್ದು, ಅಂಡರ್ ಪಾಸ್ಗಳನ್ನು ಮಾಡುವಂಥದ್ದು, ಇದೆಲ್ಲದೂ ಕೂಡ ಎಷ್ಟರ ಮಟ್ಟಿಗೆ ಸರಿ? ಇದೆಲ್ಲದರ ಜೊತೆಗೆ ರಾಜಕೀಯ ನಾಯಕರು ಘೋಷಣೆ ಮಾಡಿದ್ದಾರೆ, ಸರ್ಕಾರ ಕೂಡ ಘೋಷಣೆ ಮಾಡಿದೆ 10 ರಸ್ತೆಗಳನ್ನು ನಾವು ಅಗಲ ಮಾಡಲೇಬೇಕು ಅಂತ ಒಂದು ಸ್ಥಿತಿನಲ್ಲಿ ಇದ್ದೀವಿ ಎನ್ನುವಂಥದ್ದು. ಹಾಗಾದರೆ ಅಂಥ ರಸ್ತೆಗಳು ಯಾವ್ಯಾವು? ನಿಜಕ್ಕೂ ಈ ರೀತಿ ವೈಂಡಿಂಗ್ ಮಾಡ್ತಾ ಹೋದರೆ ಬೆಂಗಳೂರಿಗರ ಸ್ಥಿತಿಗತಿಗಳು ಏನಾಗಬಹುದು? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸಾರಿಗೆ ತಜ್ಞ ಶ್ರೀಹರಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಶ್ರೀಹರಿ ಸರ್ಕಾರಕ್ಕೆ ಹಲವಾರು ಸಂದರ್ಭಗಳಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂಥ ವ್ಯಕ್ತಿ. ಇನ್ನು ಕರುಳ ಕುಡಿಯನ್ನೇ ಸೇಲ್ಗಿಟ್ಟಂಥ ಅಪ್ಪನ ಕಥೆ, ಇದು ಮೈಸೂರಿನಿಂದ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ DCP ಮಾಲಗತ್ತಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಲಗತ್ತಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಒಂದೇ ದಿನದಲ್ಲಿ ಚಿನ್ನದ ಬೆಲೆ 700 ರೂಪಾಯಿ ಕಡಿಮೆ ಆಗಿದೆ. ಇದಕ್ಕೆ ಕಾರಣಗಳು ಏನಿರಬಹುದು? ಇದಕ್ಕೆ ಅಮೆರಿಕದ ಪ್ರಭಾವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕಾರಣ ಆಗಬಹುದು? ಆರ್ಥಿಕ ತಜ್ಞ ವಿಶ್ವನಾಥ ಭಟ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕಿದ್ದಾರೆ. ಇನ್ನು ರಾಜೇಶ್ ಮೆಹ್ತಾ ಚಿನ್ನದ ಉದ್ಯಮಿ, ಅವರು ಕೂಡ ನಮ್ಮ ಜೊತೆಗೆ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಬನ್ನಿ, ಮತ್ತೆ ನಾನು ಚರ್ಚೆ ಮಾಡ್ತಿರುವಂಥದ್ದು ಎಂಥ ಸ್ಥಿತಿನಲ್ಲಿದ್ದಾರೆ ಸಂತ್ರಸ್ತರು ಅಂತಂದರೆ ಅವರ ಕಷ್ಟವನ್ನು ಕೇಳೋರೇ ಇಲ್ಲ. ಯಾಕಂದರೆ ಒಂದು ಕಡೆಗೆ ನಾಪತ್ತೆ ಆಗಿರುವಂಥವ್ರು, ಇನ್ನೊಂದು ಕಡೆಗೆ ಅವ್ರನ್ನ ಹುಡುಕಿ ಹೊರಟಿರುವಂಥವ್ರು ಅಂದರೆ ಅವರ ಬಂಧುಗಳು. ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಸಂತ್ರಸ್ತರ ಶಿಬಿರದ ಕರುಣಾಜನಕ ಕಥೆ ಇದು. ನಾವು ಎರಡೆರಡು ವಿಜುವಲ್ಗಳನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ತಮ್ಮ ಕರುಳ ಕುಡಿಯನ್ನು ಕಳ್ಕೊಂಡಿರುವಂಥವರು ಅವರ ಹೆಸರುಗಳನ್ನು ಹುಡುಕ್ತಾ ಇದ್ದಾರೆ. ಸತ್ತಿರುವಂಥವ್ರು ಯಾರು, ಬದುಕಿರುವಂಥವ್ರು ಯಾರು, ಜೊತೆಗೇನು ಅಂತಂದರೆ ಅವರ ಫೋಟೋಗಳನ್ನು ಕೂಡ ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ. ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ನಮ್ಮವ್ರು ಯಾರಾದರೂ ಇದ್ರೆ ನಮ್ಗೆ ಹುಡುಕ್ಸ್ಕೊಡಿ ಅನ್ನುವಂಥದ್ದು. ಇನ್ನು ಸಂತ್ರಸ್ತರ ಶಿಬಿರದ ಕರುಣಾಜನಕ ಕಥೆಯನ್ನು ಕೂಡ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಟ್ಟ ರಾಜಕೀಯ ಕೂಡ ಇಲ್ಲಿ ಮಧ್ಯೆ ನುಸುಳ್ತಾ ಇದೆ. ರಾಜಕಾರಣಿಗಳು ಮನಸ್ಸೋ ಇಚ್ಛೆ ಹೊಡೆದಾಡ್ಕೊಂಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದು ಸದ್ಯದ ಸ್ಥಿತಿ. ಈಗ ಸ್ಥಿತಿಯನ್ನು ತಹಬಂದಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಆದರೆ ಆ ಪ್ರಯತ್ನಗಳು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತಾ ಇದೆ? ಈ ಇಡೀ ಕಾರ್ಯಾಚರಣೆ ಅನ್ನುವಂಥದ್ದು ಯಾವ ರೀತಿ ಸಾಗ್ತಾ ಇದೆ? ಸುವರ್ಣ ನ್ಯೂಸ್ನ ಪ್ರತಿನಿಧಿ ಕೂಡ ಸ್ಥಳದಲ್ಲಿದ್ದಾರೆ. ಅಜಿತ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗ್ಗಿನಿಂದ ಎಲ್ಲದನ್ನೂ ಕೂಡ ಕಣ್ಣಾರೆ ಕಂಡಿರುವಂಥವ್ರು. ಅಜಿತ್, ಎಲ್ಲದನ್ನೂ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿನ ಸ್ಥಿತಿ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಘೋರ ಸ್ಥಿತಿ ಇದು. ಜನ ನಾಪತ್ತೆಯಾಗಿದ್ದಾರೆ. ಅವ್ರನ್ನ ಹುಡ್ಕೊಂಡು ಬಂದಿರುವಂಥವ್ರು ಹಲವಾರು ಜನ. ಯಾರು ಏನು ಎತ್ತ ಅದ್ರ ಬಗ್ಗೆ ಯಾವ ಸುಳಿವು ಸೂಚನೆಗಳು ಕೂಡ ಸಿಗದಿರುವಂಥ ಸ್ಥಿತಿ. ಒಂದು ಹಿಡಿ ಅನ್ನ ಕೊಡಿ ಅಂತಂದರೆ ನಿಮ್ಮ ಮೈ ಮೇಲಿರುವಂಥ ಚಿನ್ನ ಬಿಚ್ಕೊಡಿ ಅಂತ ಕೇಳುವಷ್ಟರ ಮಟ್ಟಿಗೆ ಜನ ಇಲ್ಲಿ ಬಂದಿರುವಂಥದ್ದು. ನಿಜಕ್ಕೂ ಒಂದು ದಾರುಣ ಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಇದೆಲ್ಲದರ ಜೊತೆಗೆ ಸೈನಿಕರು ಕೂಡ ಬಹಳ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಒಂದಷ್ಟು ಜೀವಗಳು ಉಳಿದಿವೆ ಅಂತಂದರೆ ಅದರ ರಿಗಾರ್ಡ್ಸ್ ಸೇನೆಗೆ ಹೋಗಬೇಕು, ಸೈನಿಕರಿಗೆ ಹೋಗಬೇಕು. ಒಟ್ಟಾರೆ ಅಲ್ಲಿನ ಕಾರ್ಯಾಚರಣೆ ಅನ್ನುವಂಥದ್ದು ಯಾವ ರೀತಿ ಸಾಗ್ತಾ ಇದೆ ಅಜಿತ್? ರಂಗನಾಥ್, ನಿಜಕ್ಕೂ ಬೆಂಗಳೂರಿನಲ್ಲಿ ಕೂತ್ಕೊಂಡು ಉತ್ತರಾಖಂಡದ ಪ್ರವಾಹದ ಬಗ್ಗೆ ವರದಿಗಳನ್ನು ಹೇಳೋದಕ್ಕೂ ಇಲ್ಲಿ ಸ್ವತಃ ಸ್ಥಳದಲ್ಲಿರೋದಕ್ಕೂ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ನಿಜಕ್ಕೂ ಬಹಳ ಆಘಾತಕಾರಿಯಾದಂಥ ಘಟನೆ ಇದು ನಡೆದಿರುವಂಥದ್ದು. ಇವತ್ತು ಡೆಹ್ರಾಡೂನ್ ಏರ್ಪೋರ್ಟ್ನಲ್ಲಿ ಇಳಿದ ನಂತರ ಇಲ್ಲಿರುವಂಥ ಪರಿಹಾರ ಶಿಬಿರಕ್ಕೆ ಹೋದಾಗ ಒಂದು ರೀತಿಯಾದಂಥ ಸಂತೋಷ ಆಯ್ತು ನಮಗೆ. ಹೇಗೆ ತಮ್ಮ ಬಂಧುಗಳನ್ನು ಹುಡುಕಿಕೊಂಡು ಬಂದವರನ್ನು ಇಲ್ಲಿ ನಡೆಸಿಕೊಳ್ಳಲಾಗ್ತಿದೆ ಅನ್ನೋದನ್ನು ನೋಡಿದಾಗ ಸಂತೋಷ ಆಯಿತು. ಮತ್ತು ಅಲ್ಲಿಂದ ರಕ್ಷಣೆ ಮಾಡಿ ಸೈನ್ಯದವರು ಏನು ಕರ್ಕೊಂಡು ಬರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ನಡೀತಿದೆ ಅನ್ನೋದನ್ನು ನೋಡಿದಾಗ ಸಂತೋಷ ಆಯಿತು. ಇಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳೇನಿದೆ, ಪುಟ್ಟಪುರ್ತಿ ಸಾಯಿಬಾಬಾ ಅವರ ಹೆಸರಿನಲ್ಲಿ ನಡೀತಿರುವಂಥ ಸ್ವಯಂ ಸೇವಾ ಸಂಸ್ಥೆಯಿಂದ ಹಿಡಿದು ದಲಾಯಿ ಲಾಮಾ ಹೆಸರಿನಲ್ಲಿ ನಡೀತಾ ಇರುವಂಥ ಸ್ವಯಂ ಸೇವಾ ಸಂಸ್ಥೆಗಳ ತನಕ ನೀರಿರಬಹುದು, ಆಹಾರ ಇರಬಹುದು, ಮೆಡಿಸಿನ್ಗಳಿರಬಹುದು, ಎಲ್ಲವನ್ನೂ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸ್ವಯಂ ಸೇವಕರು ಅಕ್ಷರಶಃ ಇರುವಂಥ ಜನರಿಗೆ ಒತ್ತಾಯ ಮಾಡಿ ಊಟ ಮಾಡಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಆ ರೀತಿಯಾಗಿ ನೋಡಿದ್ರೆ ಸಂತೋಷ ಆಗುತ್ತೆ. ಆದರೆ ಅಲ್ಲಿ ಸಿಕ್ಕಿ ಹಾಕಿಕೊಂಡವರ ಪರಿಸ್ಥಿತಿಯ ಬಗ್ಗೆ ಬರ್ತಾ ಇರುವಂತಹ ಮಾಹಿತಿಗಳು ನಿಜಕ್ಕೂ ಬೆಚ್ಚಿ ಬೀಳ್ತಾ ಇರುವಂಥದ್ದು. ಬದ್ರಿನಾಥದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥವರ ಪರಿಸ್ಥಿತಿ ಪರವಾಗಿಲ್ಲ ಅನ್ನೋ ಹಾಗಿದೆ. ಆದರೆ ಕೇದಾರ್ನಾಥದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನ ಅಕ್ಷರಶಃ ಹಗಲು ದರೋಡೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇರೋದು. ಬದ್ರಿನಾಥದಲ್ಲೂ ಕೂಡ ಸ್ಥಳೀಯರು ಪರಿಸ್ಥಿತಿಯ ದುರ್ಲಾಭವನ್ನು ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅದು ತುಂಬ ದೊಡ್ಡ ಮಟ್ಟಿಗೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅನೇಕ ಹಿರಿಯ ಮುಖಂಡರಾಗಿರಬಹುದು, ಸ್ವತಃ ಸೈನ್ಯ ಆಗಿರಬಹುದು, ಅವರೆಲ್ಲರೂ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರೋದ್ರಿಂದ
ಕನ್ನಡಿಗರು ಬೆಂಗಳೂರಿನ 8 ಜನ ಸಿಕ್ಕಾಕೊಂಡಾಗ ಅವರ ಸಂಬಂಧಿಕರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ಟ್ರಾವೆಲ್ ಏಜೆನ್ಸಿ 130 ಜನರನ್ನ ಬೆಂಗಳೂರಿನಿಂದ ಅಲ್ಲಿಗೆ ಕರೆದುಕೊಂಡು ಹೋಗಿದೆ. ಆ ಟ್ರಾವೆಲ್ ಏಜೆನ್ಸಿಯ ಮಾಲೀಕರು ಸ್ವತಃ 130 ಜನರ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ತಗೊಂಡಿದ್ದಾರೆ ಅಂದ್ರೆ 6,000 ರೂಪಾಯಿ ಬೆಲೆ ತೆತ್ತು ಒಂದೊಂದು ಸಿಲಿಂಡರ್ ತಂದು ಅವರಿಗೆ ಅಡಿಗೆ ಮಾಡಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆಗ ಇಲ್ಲಿನ ಬಂಧುಗಳಿಗೆ ಅಷ್ಟರ ಮಟ್ಟಿಗೆ ನೆಮ್ಮದಿ ಇದೆ, ಸಮಾಧಾನ ಇದೆ. ಆದರೆ ಇನ್ನೊಂದು ಕಡೆ ಮಧ್ಯಪ್ರದೇಶದ ಶಾಸಕ ಸಂಜಯ್ ಅವರು ಹೇಳ್ತಾ ಇದ್ರು, ಒಬ್ಬ ಪೋಷಕರ ಸಣ್ಣ ಮಗು ನಾಪತ್ತೆಯಾಗಿತ್ತು, ಸ್ಥಳೀಯ ಒಬ್ಬ ಅದನ್ನು ಹುಡುಕಿಕೊಂಡು ಬಂದ, ನಿಮ್ಮ ಮಗುವನ್ನ ನಾನು ನಿಮಗೆ ವಾಪಸ್ ಕೊಡಬೇಕು ಅಂದ್ರೆ ನನಗೆ 5,000 ದುಡ್ಡು ಕೊಡಿ ಅಂತ ಕೇಳ್ದ ಅನ್ನುವಂಥದ್ದು. ನಿಜವಾಗ್ಲೂ ಶಾಸಕ ಸಂಜಯ್ ಅವರು ಆ ಮಾತನ್ನ ಹೇಳ್ತಾ ಇದ್ರೆ ಅವರ ಕಣ್ಣಲ್ಲಿ ನೀರು ಬಂತು. ಹಗಲು ದರೋಡೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳಿದ್ರು. ರಂಗನಾಥ್, ಒಂದು ಅಂದಾಜಿನ ಪ್ರಕಾರ ಇನ್ನೂ 5ರಿಂದ 7,000 ಜನ ಅಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಸುಮಾರು ಒಂದು ಹೆಲಿಪ್ಯಾಡ್ನಿಂದ 12 ಹೆಲಿಕಾಪ್ಟರ್ಗಳು ವರ್ಕ್ ಮಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ 8 ಜನರನ್ನ ತರಬಹುದು. ಮಧ್ಯಪ್ರದೇಶದ ಶಾಸಕರು ತಂದಿರುವಂತಹ ಹೆಲಿಕಾಪ್ಟರ್ನಲ್ಲಿ 4 ಜನರನ್ನ ಮಾತ್ರ ತರೋದಕ್ಕಾಗುವಂಥದ್ದು. ಆದ್ರಿಂದ ಪ್ರಯಾರಿಟಿ ಬೇಸ್ ಮೇಲೆ ವಯಸ್ಸಾದವರನ್ನ, ಮಕ್ಕಳನ್ನ ಮತ್ತು ತೀವ್ರ ಅನಾರೋಗ್ಯಕ್ಕೊಳಗಾದವರನ್ನ ಮೊದಲ ಪ್ರಯಾರಿಟಿಯಾಗಿ ಇಟ್ಕೊಂಡು ಅವರನ್ನ ಡೆಹ್ರಾಡೂನ್ಗಾಗಿರಬಹುದು ಅಥವಾ ಜೋಶಿ ಮಠಕ್ಕಾಗಿರಬಹುದು ಸಾಗಿಸಲಾಗ್ತಾ ಇದೆ. ರಂಗನಾಥ್, ಇದೆಲ್ಲದರ ಜೊತೆಗೆ ಈ ನಾಪತ್ತೆ ಆದವರ ಕಥೆ ಏನು ಅಂತ ನೀವು ಹೇಳ್ತಾ ಇದ್ದೀರಿ, ಬಹಳ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಇನ್ನೂ 5ರಿಂದ 7,000 ಜನ ಸಿಕ್ಕಾಕೊಂಡಿರಬಹುದು ಅನ್ನುವಂಥದ್ದು, ಅವ್ರ ಕಥೆ ಏನು ಅಂತ. ಖಂಡಿತವಾಗಿಯೂ ಆ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು 5ರಿಂದ 7,000 ಜನ ಸುರಕ್ಷಿತ ಪ್ರದೇಶದಲ್ಲಿ ಇರುವಂತವರು. ಅಂದ್ರೆ ಬದ್ರಿನಾಥದಲ್ಲಿ ಅವರಿಗೆ ಸ್ವಲ್ಪ ದುಡ್ಡು ತೆತ್ರ ಊಟ ಸಿಗುತ್ತೆ, ರೀತಿಯಾಗಿ ಇರುವಂತವ್ರು. ಎಸ್, ಖಂಡಿತವಾಗಿಯೂ ಯಾವಾಗ ಪ್ರವಾಹ ಏಕಾಏಕಿ ಉಕ್ಕಿ ಬಂತೋ ಆಗ ಬೆಟ್ಟದ ಮೇಲಿನ ಕಾಡುಗಳೊಳಗೆ ಜನ ಓಡಿ ಹೋಗಿಬಿಟ್ಟಿದ್ದಾರೆ. ಅವರ ಪತ್ತೆ ಇನ್ನೂವರೆಗೂ ಆಗಿಲ್ಲ, ಅವರು ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ಒಬ್ಬನನ್ನ ಮಾತ್ರ, ಮಧ್ಯಪ್ರದೇಶ ಮೂಲದ ಒಬ್ಬನನ್ನ ಮಾತ್ರ ಹುಡುಕಿ ಕರ್ಕೊಂಡು ಬಂದ್ರು. ಆತ ಸ್ವತಃ ಹೇಳಿದ್ದು, ಏಕಾಏಕಿ ನೀರು ನುಗ್ಗಿ ಬರೋದನ್ನ ನೋಡಿದಾಗ ನಾವು 8 ಜನ ಸಂಬಂಧಿಕರು ಕಾಡಿನೊಳಗೆ ಓಡೋದ್ವಿ, ಅವರೆಲ್ಲ ಎಲ್ಲಿ ಹೋದ್ರೋ ಗೊತ್ತಿಲ್ಲ, ನಾನೊಬ್ಬ ಮಾತ್ರ ಬದುಕಿದ್ದೀನಿ, ಅವರು ಬದುಕಿದಾರೋ ಸತ್ತಿದಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಆತ ಹೇಳ್ತಾ ಇದ್ದ. ಆ ನಿಟ್ಟಿನಲ್ಲಿ ನೋಡಿದ್ರೆ 800 ಚಿಲ್ಲರೆ ಸತ್ತವರ ಸಂಖ್ಯೆ ಏನು ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ, ಅದು ಹಲವು ಪಟ್ಟು ಜಾಸ್ತಿ ಆಗಬಹುದು. ರಂಗನಾಥ್, ಓಕೆ. ಸೊ ಇದೆಲ್ಲದರ ಜೊತೆಗೆ ಈ ನಾಪತ್ತೆ ಆಗಿರೋರನ್ನ ಹುಡುಕೊಂಬಂದಿಯಾರಲ್ಲ ಅವರು, ನೀವು ಹೇಳಿದ್ರಿ ಆರಂಭದಲ್ಲಿ ಎಲ್ಲೋ ಒಂದು ಕಡೆಗೆ ಅವ್ರಿಗೊಂದು ಸ್ಪಂದನೆ ಸಿಗ್ತಾ ಇದೆ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಜನಗಳು ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇಲ್ಲ, ಜೊತೆಗೇನು ಅಂದರೆ ಅವ್ರನ್ನ ರಕ್ಷಣೆ ಮಾಡ್ತಿಲ್ಲ ಅನ್ನುವಂಥ ಅಳಲೇನಿದೆ, ಅದನ್ನು ಕೇಳುವಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ ಅನ್ನುವಂಥದ್ದು. ಖಂಡಿತವಾಗಿಯೂ ಇಲ್ಲೇನು ಸಂಬಂಧಿಕರನ್ನ ಹುಡುಕಿಕೊಂಡು ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದಾರೆ. ಅವರ ಮೊಟ್ಟ ಮೊದಲನೇ ಬೇಡಿಕೆ ಒಂದೇ, ಬದ್ರಿನಾಥ, ಕೇದಾರನಾಥದಂತಹ ಪ್ರದೇಶಗಳಲ್ಲಿ ಏನು ರಕ್ಷಣೆ ಪಡ್ಕೊಂಡಿದ್ದಾರೆ ಅವರದೊಂದು ಲಿಸ್ಟ್ ಕೊಡಿ ಅನ್ನುವಂಥ ಮಾತನ್ನ ಕೇಳ್ತಾ ಇದ್ದಾರೆ. ಆ ಲಿಸ್ಟ್ನಲ್ಲಿ ನಮ್ಮ ಸಂಬಂಧಿಕರು ಇದಾರೋ ಇಲ್ವೋ ಅನ್ನೋದನ್ನ ನೋಡಿ, ಅವರು ಸುರಕ್ಷಿತರಾಗಿದ್ದಾರೋ ಇಲ್ವೋ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ತೀವಿ ಅನ್ನೋದು ಮೊಟ್ಟ ಮೊದಲನೇ ಬೇಡಿಕೆ. ಮಾಧ್ಯಮದವರ ಎದುರಿಗೂ ಕೂಡ ಅವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಬದ್ರಿನಾಥ, ಕೇದಾರನಾಥಗಳಲ್ಲಿ ಸಿಕ್ಕಾಕೊಂಡಿರುವವರ ದೃಶ್ಯಗಳನ್ನ ಪ್ರಸಾರ ಮಾಡಿ, ಫೋಟೋಗಳನ್ನ ಪ್ರಸಾರ ಮಾಡಿ, ಅದರಲ್ಲಿ ನಮ್ಮ ಸಂಬಂಧಿಕರು ಇದ್ದಾರಾ ಅಂತ ನೋಡ್ತೀವಿ ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತು ಅಲ್ಲಿ ಹಗಲು ದರೋಡಿ ರೀತಿಯಾಗಿ ವ್ಯಾಪಾರ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಬಂದಾಗ ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಅವರಿಗೆ ಉಚಿತವಾಗಿ ಆಹಾರ ಮತ್ತು ಬಟ್ಟೆಯನ್ನು ಸರಬರಾಜು ಮಾಡಿ, ಹಾಸಿಗೆಯನ್ನು ಸರಬರಾಜು ಮಾಡಿ ಅನ್ನುವಂತಹ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸ್ಥಳೀಯ ಆಡಳಿತದ ವಿರುದ್ಧ ಕೂಡ ಆಕ್ರೋಶ ಇದೆ. ಇಲ್ಲಿ ಡೆಹ್ರಾಡೂನ್ ನಗರಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಲಾರಿಗಳಲ್ಲಿ ಪರಿಹಾರ ಸಾಮಗ್ರಿ ಬರ್ತಾ ಇದೆ. ಆ ಒಂದು ನಾಪತ್ತೆಯಾಗಿರುವ ಸಂಬಂಧಿಕರ ಬಯಸ್ತಾ ಇರೋದು ಆ ಲಾರಿಗಳಲ್ಲಿ ಬಂದಿರುವಂತಹ ಪರಿಹಾರ ಸಾಮಗ್ರಿಯನ್ನ ಹೆಲಿಕಾಪ್ಟರ್ಗೆ ತುಂಬಿ ಎಲ್ಲೆಲ್ಲಿ ಜನ ಸಿಕ್ಕಾಕೊಂಡಿದ್ದಾರೋ ಅಲ್ಲಿ ಸಾಗಿಸಿ ಅನ್ನುವಂತಹ ಮನವಿಯನ್ನ ಮಾಡ್ತಾ ಇದ್ದಾರೆ. ಆಡಳಿತ ಅದಕ್ಕೆ ಕಿವಿಗೊಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಜನರದು. ರಂಗನಾಥ್, ಓಕೆ ಅಜಿತ್, ಥ್ಯಾಂಕ್ ಯು ವೆರಿ ಮಚ್. ಅಜಿತ್ ಸ್ಥಳದಲ್ಲೇ ಇದ್ದಾರೆ, ಅಲ್ಲಿನ ಸ್ಥಿತಿಗತಿಗಳು ಏನು ಅದರ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ರು. ನಾಳೆನೂ ಕೂಡ ಅವರಿಂದ ಸಾಕಷ್ಟು ವಿವರಗಳು ಸಿಗ್ತವೆ, ಯಾಕಂದರೆ ಇಡೀ ಅಲ್ಲಿನ ಪರಿಸ್ಥಿತಿ ಏನು, ಆ ಪರಿಸ್ಥಿತಿಯನ್ನು ನಿಮ್ಮ ಮುಂದಿಡುವಂಥ ಒಂದು ಪ್ರಯತ್ನ ಅದು ಸುವರ್ಣ ನ್ಯೂಸ್ ಮುಖಾಂತರ ಆಗ್ತಾ ಇರುವಂಥದ್ದು. ಅಜಿತ್ ಇಲ್ಲಿ ತನಕ
ನೇರ ಪ್ರಸಾರದ ಮುಖಾಂತರ ಅಂದರೆ ನೇರ ಸಂಪರ್ಕದ ಮುಖಾಂತರ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು. ನಿಜಕ್ಕೂ ಜನ ಅಲ್ಲಿ ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ತನಕ ಪಾರಾಗಿರುವಂಥವರು 5,000 to 7,000 ಜನ, ಇನ್ನೂ ಕೂಡ 1,000 ಜನ ನಾಪತ್ತೆ ಆಗಿರ್ಬೋದು ಅನ್ನುವಂಥದ್ದು. ಯಾಕಂದರೆ ನೆರೆ ಬಂದಂಥ ಸಂದರ್ಭದಲ್ಲಿ ಕೆಲವರು ಬೆಟ್ಟದ ಮೇಲೆ ಓಡೋದ್ರು, ಇನ್ನು ಕೆಲವರು ಕಾಡಲ್ಲಿ ಹೋಗಿರುವಂಥವ್ರು ಎಲ್ಲಿದ್ದಾರೆ ಏನು ಅದು ಯಾವುದೂ ಕೂಡ ಗೊತ್ತಿಲ್ಲ. 20 ಅಡಿ ಉಸುಕೆ ಬಂದು ಅಲ್ಲಿ ಸೇರಿಕೊಂಡಿದೆ ಅನ್ನೋದಾದರೆ, ಸೊ ಇಂಥ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರ ಸ್ಥಿತಿಗತಿಗಳು ಏನು ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಸೇನೆ ಮಾತ್ರ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಒಂದಿಷ್ಟು 1,000 ಜನ ಬದುಕಿದ್ದಾರೆ ಅಂತಂದರೆ ಅದರ ರಿಗಾರ್ಡ್ಸ್ ಸೇನೆಗೆ ಹೋಗಬೇಕು. ಸೊ ಇನ್ನು ನಾನು ಹೇಳ್ತಾ ಇದ್ದೆ, ಮಕ್ಕಳನ್ನೇ ಮಾರಾಟ ಮಾಡುವಂಥ ತಂದೆಯಂದರು ಕೂಡ ಇದ್ದಾರೆ. ಅಂಥದ್ದೊಂದು ಘಟನೆ ಆಗಿರುವಂಥದ್ದು ಮೈಸೂರಿನಲ್ಲಿ ಹಲವಾರು ಘಟನೆಗಳಾಗ್ತಾ ಇದೆ. ಮೊನ್ನೆ ತಾನೇ ನಾವು ನೋಡಿದ್ವಿ, ಕರುಳ ಕುಡಿಯನ್ನೇ ನಾಲೆಗೆಸ್ತಿದ್ಲು ತಾಯಿ, ನಂತರ ನಾಟಕ ಆಡಿದ್ಲು, ಅದನ್ನು ಕೂಡ ಪೊಲೀಸರು ಅವಳಿಂದ ಬಾಯಿ ಬಿಡಿಸಿದ್ರು. ಈಗ ಕರುಳ ಕುಡಿಯನ್ನೇ ಮಾರಾಟ ಮಾಡಿದಂಥ ಕುಡುಕನ ತಂದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ. ಮಗುವನ್ನು ಕೂಡ ಕಾಪಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ DCP ಮಾಲಗತ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನ ಸ್ಟುಡಿಯೋದಿಂದ. ಸೊ ಅವ್ರು ಏನು ಹೇಳ್ತಾರೆ ಈ ಒಟ್ಟಾರೆ ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಕೇಳ್ತೀನಿ ನಾನು. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಅವ್ರ ಜೊತೆಗೆ ಚರ್ಚೆ.